ಕವಿತಾ, ಏ ಕವಿತಾ. ಏನ್ ಹೇಳಿ ಅಮ್ಮ. ಏಯ್, ಎಷ್ಟು ಸಲ ಕೂಗ್ಬೇಕು ನಿನ್ನ? ಒಳಗಡೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದೆ? ಏನು ಮಾಡ್ತಾ ಇಲ್ಲಮ್ಮ, ಸುಮ್ನೆನೆ ಕೂತ್ಕೊಂಡಿದ್ದೆ. ಸರಿ, ನಂಗೆ ಲೇಟ್ ಆಯ್ತು, ಆಫೀಸ್ಗೆ ಹೋಗ್ತೀನಿ. ನೀನ್ ಸ್ವಲ್ಪ ಹುಷಾರಾಗಿರೋ, ಸರಿನಾ? ಸರಿ ಅಮ್ಮ. ನೋಡು, ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನನ್ಗೆ ಹೇಳ್ಬಿಟ್ಟೆ ಹೋಗ್ಬೇಕು. ನನ್ಗೆ ಹೇಳ್ದೆ ಎಲ್ಲೂ ಹೊರಗಡೆ ಹೋಗ್ಬಾರ್ದು, ಸರಿನಾ? ಆಯ್ತಮ್ಮ, ನೀವು ಹಿಂದೆ ಬರೋವರೆಗೂ ನಾನ್ ಮನೆಯಲ್ಲೇ ಇರ್ತೀನಿ, ಓಕೆನಾ? ಆಯ್ತು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಟಿಫನ್ ರೆಡಿ ಇದೆ, ನೀನ್ ತಿನ್ನು. ಆಯ್ತಮ್ಮ. ಯಾರ್ ಬೇಕ್ರಿ? ನನ್ನ ಹೆಸರು ಕಪಾಲಿನಮ್ಮ. ಸರಿ. ನಾನು ನಿಮ್ಮಮ್ಮ ಒಂದೇ ಆಫೀಸಲ್ಲೇ ಕೆಲಸ ಮಾಡೋದು. ನಿಮ್ಮಮ್ಮನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಹೌದಾ? ಅಮ್ಮ ಬೆಳಗ್ಗೆನೆ ಆಫೀಸ್ ಹೋಗ್ಬಿಟ್ರಲ್ಲ. ಹಾಗ ನನ್ನ ಮನೆಗ್ ಬರಕ್ ಹೇಳಿದ್ರಲ್ಲಮ್ಮ, ಯಾವಾಗಮ್ಮ ಹೋದ್ರು? ಅಮ್ಮ ಬೆಳಗ್ಗೆ 9 ಗಂಟೆಗೆಲ್ಲ ಹೋಗ್ಬಿಟ್ರು ರೀ. ಹಾಗ ಏನ್ ವಿಷಯ ರೀ? ಅಮ್ಮನ ಹತ್ರ ಏನಾದ್ರೂ ಹೇಳ್ಬೇಕಾ? ನಿಮ್ಮಮ್ಮನ್ಗೆ ನಾನೊಂದ್ 30,000 ರೂಪಾಯಿ ಹಣ ಕೊಡೋದಿದೆ, ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ಮನೆಗ್ ತಂದ್ಕೊಡಿ ಅಂತ ಹೇಳಿದ್ರು. ಸರಿ, ನೀವಿಬ್ರು ಒಂದೇ ಆಫೀಸಲ್ಲಿ ಅಲ್ವಾ ಕೆಲಸ ಮಾಡೋದು? ಹಾಗಾದ್ರೆ ಆಫೀಸಲ್ಲೇ ಕೊಡ್ಬೋದಲ್ಲ? ಕರೆಕ್ಟು, ಆದ್ರೆ ನಿಮ್ಮಮ್ಮನೇ ನನ್ಗೆ ಮನೆಗ್ ತಂದು ಕೊಡಕ್ ಹೇಳಿದ್ರಮ್ಮ. ಸರಿ, ಅಮ್ಮ ಬೆಳಗ್ಗೆ 9 ಗಂಟೆಗೆಲ್ಲ ಆಫೀಸ್ ಹೋಗಾಯ್ತು, ಇವಾಗ ಏನ್ ಮಾಡೋಣ? ನನಗ್ ಗೊತ್ತಿರೋ ಹಾಗೆ ನಿಮ್ಮಮ್ಮ ಇವತ್ತು ಬೇಗ ಬಂದ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಇವತ್ತು ನಮ್ಮ ಆಫೀಸಲ್ಲಿ ಅಂತ ಮಾಡೋ ಕೆಲ್ಸ ಏನಿಲ್ಲ. ಆದ್ರಿಂದ ನಿಮ್ಮಮ್ಮ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಹೌದಾ? ಸ್ವಲ್ಪ ಇರಿ, ನಾನು ಅಮ್ಮಂಗೆ ಫೋನ್ ಮಾಡಿ ಕೇಳ್ತೀನಿ. The number you have dialed is not reachable at the moment. Please try after some time. ಏನಮ್ಮ, ಅಮ್ಮ ಫೋನ್ ತೆಗಿಲಿಲ್ವಾ? ಇಲ್ಲ ರೀ, ಸಿಗ್ನಲ್ ಇಲ್ಲ ಅಂತ ಕಾಣತ್ತೆ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಹಾಗ ಸರಿ, ನಿಮ್ಮಮ್ಮ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಇಲ್ಲೇನಾ? ಹೌದು. ಹ? ನಿಮ್ಮಮ್ಮ ಬಂದ್ಮೇಲೆ ಅವ್ರ ಹತ್ರ ಹಣ ಕೊಟ್ಬಿಟ್ಟು ನಾನು ಹೊರಡ್ತೀನಿ, ಸರಿನಾ? ಸರಿ, ಕುಡಿಯೋದಕ್ಕೆ ನೀರ್ ತಗೊಂಡ್ ಬಾ ಅಮ್ಮ. ಸರಿ ಅಂಕಲ್. ಅಂಕಲ್, ತುಂಬಾ ಥ್ಯಾಂಕ್ಸ್ ಅಮ್ಮ. ಆಯ್ತು ರೀ, ನೀವ್ ಇಲ್ಲೇ ವೇಟ್ ಮಾಡಿ. ಓಕೆ ಅಮ್ಮ. ಏನಮ್ಮ ಮಾಡ್ತಿದ್ಯಾ?
ಮೊಬೈಲ್ ನೋಡ್ತಾ ಇದೀಯಾ? ಏನ್ರಿ ನೀವು? ನಿಮ್ಮನ್ನ ಅಲ್ಲೇ ಅಲ್ವಾ ಕೂತ್ಕೊಳಕ್ ಹೇಳಿದ್ದು? ಯಾಕೆ ಬೆಡ್ರೂಮ್ ಒಳಗ್ ಬಂದ್ರಿ ನೀವು? ಅದಿಲ್ಲಮ್ಮ, ನೀನ್ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಸರಿ ರೀ, ಮೊದ್ಲು ನೀವು ಹೊರಗಡೆ ಹೋಗಿ. ಏನಮ್ಮ ನೀನು? ಯಾಕೆ ನಾನೀಗ ಹೊರಗಡೆ ಹೋಗು ಅಂತ ಹೇಳ್ತಿದ್ಯಾ? ನಾನ್ ನಿನ್ನ ಅಮ್ಮನ ಫ್ರೆಂಡ್ ತಾನೇ. ಸರಿ ಸರಿ, ನಿಮ್ ಮೊದ್ಲು ಹೊರಗೋಗಿ. ನಾನ್ ಈಗ್ಲೇ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ದೆ. ಇಲ್ಲೇ ಪಕ್ಕದಲ್ಲೇ ಇದ್ದೀನಂತ ಹೇಳಿದ್ರು. ಇನ್ನು 2 ನಿಮಿಷದಲ್ಲಿ ಮನೆಗ್ ಬಂದ್ಬಿಡ್ತಾರೆ. ಅವ್ರು ಬರೋ ತನಕ ನೀವು ಹೊರಗೆ ಕೂತ್ಕೊಳ್ಳಿ. 2 ನಿಮಿಷದಲ್ಲಿ ಬಂದ್ಬಿಡ್ತಾರಾ? ಹೌದು. ಹಾಗ ಸರಿ ಸರಿ, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಛೆ. ಕವಿತಾ, ಏ ಕವಿತಾ, ಬಾಗ್ಲಾಕ್ ತೆಗ್ದಿದೆ. ಹೌದು, ಅವನ ಹೆಸರೇನೆ ಅಂತ ಹೇಳ್ದ? ಕಪಾಲಿ ಅಂತ ಹೇಳಿದ್ರಮ್ಮ. ಕಬಾಲಿನ? ಇಂಥ ಹೆಸರನ್ನ ನಾನು ಯಾವತ್ತೂ ಕೇಳೇ ಇಲ್ವಲ್ಲ. ನಮ್ಮ ಆಫೀಸಲ್ಲಿ ಕೂಡ ಇಂಥ ಹೆಸರವ್ರು ಯಾರು ಇಲ್ಲ. ಹೌದಾ? ನಿಮ್ಮ ಆಫೀಸಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು? ನಾನೇ ಇಲ್ಲ ಅಂತ ಹೇಳ್ತಾ ಇಲ್ವಾ? ನೀನ್ ಹೇಳೋದ್ ನೋಡಿದ್ರೆ ನನ್ಗೆ ಯಾಕೋ ಯಾವ್ದು ಸರಿ ಇಲ್ಲ ಅನಿಸ್ತಿದೆ. ಆಚೆ ಏನ್ ನಡೀತಾ ಇದೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಟಿವಿಲ್ ನೋಡ್ತಾ ಇದೀವಲ್ವಾ? ಯಾರೋ ಒಬ್ಬ ನನಗ್ ಗೊತ್ತು ಅಂತ ಹೇಳಿದ್ರೆ ಮನೆ ಒಳಗಡೆ ಕೂರ್ಸ್ಬಿಡ್ತೀಯ ನೀನು? ಅದ್ ಹಾಗಲ್ಲಮ್ಮ, ಅವ್ರು ನಿಮಗ್ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರು. ನನಗ್ ದುಡ್ಡು ಕೊಡ್ಬೇಕು ಅಂದ್ರೆ ನನ್ನ ಹತ್ರ ತಾನೇ ಮಾತಾಡ್ಬೇಕು. ನಾನು ಇನ್ 2 ನಿಮಿಷದಲ್ಲಿ ಬರ್ತೀನಿ ಅಂತ ಗೊತ್ತಾಗಿ ಬೈದಿಂದ ಅವನು ಓಡೋಗಿದ್ದಾನೆ. ನಾನ್ ಬರೋದ್ ಸಂಜೆ ಆಗುತ್ತೆ ಅಂತ ನೀನ್ ಹೇಳಿದ್ರೆ ಅವ್ನ್ ಖಂಡಿತ ನಿನ್ ಹತ್ರ ತಪ್ಪಾಗಿ ನಡ್ಕೊಳ್ತಾ ಇದ್ದ. ಅದಕ್ಕೆ ನಾನು ಪ್ರತಿ ಸಲ ಹೊರಗಡೆ ಹೋಗುವಾಗ ಹುಷಾರಾಗಿರು ಅಂತ ನಿನ್ಗೆ ಹೇಳೋದು. ಅವರು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಒಳಗ್ ಬಿಟ್ಟೆ. ಮುಂದೆ ಹಿಂದೆ ಮುಂದೆ ಗೊತ್ತಿಲ್ದೆ ಯಾರೇ ಬಂದ್ರು ಅವ್ರನ್ನ ಒಳಗಡೆ ಬಿಡಬಾರ್ದು, ಸರಿನಾ? ಇಲ್ ನೋಡು, ಇನ್ಮೇಲೆ ಯಾರಾದ್ರೂ ಮನೆಗ್ ಬಂದು ನಾನಾಗ್ಲಿ ನಿಮ್ಮ ಅಪ್ಪ ಆಗ್ಲಿ ಗೊತ್ತು ಅಂತ ಹೇಳಿದ್ರೆ ಅವ್ರನ್ನ ಆಚೆನೆ ನಿಲ್ಸಿ ಏನು ಅಂತ ಮಾತಾಡ್ಸಿ ಅಲ್ಲಿಂದನೇ ಕಳಿಸ್ಬಿಡು. ಇಲ್ಲ ನಂಗೆ ಒಳಗಡೆ ಬಂದ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳು. ಈ ಕಾಲದಲ್ಲಿ ಯಾರನ್ನ ನಂಬಕ್ ಆಗೋದಿಲ್ಲ, ಸರಿನಾ? ಸರಿ ಅಮ್ಮ. ಒಂದೊಂದು ಕ್ಷಣನೂ ತುಂಬಾ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಇಂಥವ್ರಿಗೆಲ್ಲ ನಾವೇ ಬೇಕು ಅಂತ ಅವಕಾಶ ಮಾಡ್ಕೊಟ್ಟಂಗಾಗುತ್ತೆ. ಸರಿ ಅಮ್ಮ, ಇನ್ ಮುಂದೆ ಹುಷಾರಾಗಿರ್ತೀನಿ. ಇನ್ಮೇಲೆ ಹುಷಾರಾಗಿರೋ.